ನಮಸ್ಕಾರ ಮಾಡೋದನ್ನ ಯಾರಾದರೂ ಹೇಳ್ಕೊಡ್ತಾ ಇದ್ದಾರಾ? ನಮ್ಮ ಕರ್ಮ ಏನಂದ್ರೆ ಈ ಯೋಗ ಟೀಚರ್ಸು ಝೂಮಲ್ಲಿ 12 ಗಂಟೆ ಮಧ್ಯಾಹ್ನ ಸೂರ್ಯ ನಮಸ್ಕಾರ ಹೇಳ್ಕೊಡ್ತಾರೆ. ಸೂರ್ಯನನ್ನ ನೋಡದೆ ಇರೋ ಜೀವನ ಏನಾದರೂ ಇದೆಯಾ? ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಈ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಏನೂ ಇಲ್ಲ. ಸರಿಯಾಗಿ ರುಬ್ಬಿಕೊಂಡು ಚಟ್ನಿ, ಕೊಬ್ಬರಿ ಚಟ್ನಿ ತಿನ್ರಿ, ನಿಮ್ಮ ಥೈರಾಯ್ಡು 3 ತಿಂಗಳಲ್ಲಿ ವಾಸಿಯಾಗುತ್ತೆ. ಸೂರ್ಯೋದಯದಲ್ಲಿ 4 ಘಟ್ಟಗಳಿವೆ. ಪ್ರಭೋದಯ, ಉಷೋದಯ, ಅರುಣೋದಯ, ಸೂರ್ಯೋದಯ. ಆರೆಂಜ್ ಕಲರ್ ನೋಡ್ತೀವಿ. ಅದಕ್ಕೆ ಮುಂಚೆ ಆರೆಂಜ್ ಕಲರ್ ಆಗೋದು ಮುಂಚೆ ಕೆಂಪಾಗಿರ್ತಾರೆ. ಅರುಣ ಅಂತ. ಅರುಣ ಯಾರು ಗೊತ್ತಾ? ಗರುಡನ ತಮ್ಮ. ಅವನು ಹುಟ್ಟೋಕ್ ಮುಂಚೆ ಮಡಿಕೆಯಿಂದ ಬುಡುಕತ್ತ ತೆಗೆದ್ಬಿಟ್ರಂತೆ ಅವರ ಅಮ್ಮ. ಅದೇ ಅವನ ಮೇಲ್ಭಾಗ ಗಟ್ಟಿ ಇದನ್ನು ಕೆಳಗಡೆ ಇರೋದಿಲ್ಲ. ಕೋಪ, ಅವನು ಯಾವಾಗಲೂ ಕೋಪ. ಅದಕ್ಕೆ ಕೆಂಪಾಗಿ. ಏನು ಮಾಡೋದಾದ್ರೆ ಗರುಡ ಹೋಗಿ ನೋಡಪ್ಪ ಸೂರ್ಯ ಭಗವಾನ್ ಆ ರಥಕ್ಕೆ ಸಾರಥಿಯಾಗಿರುವಂತ. ಸೊ ಆ ದಿಗಂತದಲ್ಲಿ ಆ ಆ್ಯಂಗಲಲ್ಲಿ ಬರುವಾಗ ಫಸ್ಟ್ ಸಾರಥಿ ಕೋಪ ಅಂತ ಇದ್ದಾನೆ, ಹಿಂದೆ ಭಾಸ್ಕರ ಇದ್ದಾನೆ. ಸೊ ಎರಡೂ ಸೇರಿ ಆರೆಂಜ್ ಕಲರ್ ಸಿಗುತ್ತೆ. ಅದೇ ಆರಕ್ಕ, ಕಾಷಾಯ ಬಣ್ಣ ಅಂದರೆ ಕತ್ತಲು ಬೆಳಕು ಮಧ್ಯದಲ್ಲಿ. ಅದೇ ಸಂಧಿ ಕಾಲ ಅಂತಾರೆ. ಸೊ ಸೂರ್ಯ ಬರೋಕ್ ಮುಂಚೆ ಆ ಪ್ರಭಸ್ಸು ಕಾಣಿಸುತ್ತೆ ನಮಗೆ. ಅದರ ಮೇಲೆ ಉಷಾಸ್ ಕಾಣಿಸುತ್ತೆ. ಆ ಮ್ಯಾಗ್ನೆಟಿಕ್ ಪಲ್ಸಸ್ ಡಿಸ್ಟರ್ಬ್ ಆಗೋಕ್ಕೆ ಶುರು ಆಗುತ್ತೆ. ಅದಕ್ಕೆ ಹಕ್ಕಿಗಳು ಇದು ಅದು ಕೆಲವು ಜೀವಿಗಳು ಕುಕು ಅರ್ಥ ಕವಿಕೆ ಶುರು ಹೋಗುತ್ತೆ. ಅದು ಉಷೋದಯ. ಉಷೋದಯದಲ್ಲಿ ಸೂರ್ಯ ಕಾಣಿಸೋದಿಲ್ಲ. ಪ್ರಭಸ್ಸು, ಉಷಸ್ಸು ಮತ್ತೆ ಆರ್ಕ ಬಂದಾಗ ಅದು ಯೋಗ ಕಾಲ ಅಂತಾರೆ. ಆ ಕಾಷಾಯ ಬಣ್ಣ ನಿಮ್ಮ ರಾಡ್ಸ್ ಅಂಡ್ ಕೋನ್ಸ್ ಅಲ್ಲಿ ಬಿದ್ದರೆ ಸಾಕು, 6 ನಿರ್ನಾಳ ಗ್ರಂಥಿಗಳ ಉತ್ತೇಜನ ಆಗ್ತದೆ. ನಿಮ್ಮ ಸರ್ಕೇಳಿಯನ್ ಕ್ಲಾಕ್ ಸೆಟ್ ಆಗತ್ತೆ. ಕಕ್ಕಸ್ ಸರಿಯಾಗಿ ಬರುತ್ತೆ. ಯಾಕಂದ್ರೆ ನರನಾಡಿಗಳು ಸರಿಯಾಗಿ ಕೆಲಸ ಮಾಡ್ತದೆ. ಸೊ ಬೆಳಗ್ಗೆ ಎಂದು ಸೂರ್ಯ ನಮಸ್ಕಾರ ಮಾಡಿ ಇರಪ್ಪ, ನಾನು ಕ್ವಾರ್ಟರ್ ಹಾಕಿ ಬೆಳಗ್ಗೆ ಎದ್ದೇಳ್ತಾನೆ ಇಲ್ಲ. ಬೆಂಗಳೂರು 400 ಕೋಟಿ 31 ಡಿಸೆಂಬರ್ ಬೆಳಗ್ಗೆ ಎದ್ರೆ ಪೇಪರಲ್ಲಿ ಬರೋ ವರ್ಷ 500 ಕೋಟಿ ಟಾರ್ಗೆಟ್ ಅಬಕಾರಿ ಮಿನಿಸ್ಟರ್ ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ, ದಿಸ್ ಇಸ್ ಜಸ್ಟ್ ಲಾಸ್ಟ್ ಜನವರಿ 1 ಅಲ್ಲಿ ಬರೆದಿತ್ತು. ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡೋದನ್ನ ಯಾರಾದರೂ ಹೇಳ್ಕೊಡ್ತಾ ಇದ್ದಾರಾ? ನಮ್ಮ ಕರ್ಮ ಏನಂದ್ರೆ ಈ ಯೋಗ ಟೀಚರ್ಸು ಝೂಮಲ್ಲಿ 12 ಗಂಟೆ ಮಧ್ಯಾಹ್ನ ಸೂರ್ಯ ನಮಸ್ಕಾರ ಹೇಳ್ಕೊಡ್ತಾ. ಸೂರ್ಯ ಆಗ್ತಾ ಇದ್ದಾನೆ, ಅದು ಆ ಆಂಗಲ್ ವೆನ್ ಅಬ್ಸಲ್ಯೂಟ್ಲಿ ಇಟ್ ಈಸ್ ಅರೌಂಡ್ 7 ಡಿಗ್ರೀಸ್ ಆ ದಿಗಂತದಲ್ಲಿ ಬರ್ತಾ ಇದ್ದಾಗ ಕೊನೆ ಹಂತ ನಾವು ಸೂರ್ಯನ ಹೀಗೆ ನೋಡ್ತೇವೆ. And that is when the blood is flowing and the eyes are taking bath in that wonderful ಕಾಷಾಯ ಬಣ್ಣ. ಆಲ್ ನಿರ್ನಾಳ ಗ್ರಂಥಿಗಳು ಸ್ವಿಚ್ ಆನ್ ಪರ್ಫೆಕ್ಟ್. ಸೊ ವಾರಕ್ಕೊಮ್ಮೆ ಅದು ಮಾಡಿದರೆ ಸಾಕು, ನಿಮ್ಮ ದೇಹಕ್ಕೆ ಆರೋಗ್ಯ ಬರುತ್ತೆ. ಇನ್ಫ್ಯಾಕ್ಟ್ ಆ ಬ್ಲಡ್ ಕ್ಯಾನ್ಸರ್ ಪೇಷಂಟ್ಗೆ ಎಲ್ಲ ಮಾಡಿದೀವಿ ಸರ್ ಅಂದ್ರೆ ಇಂಪ್ರೂವ್ ಆಗ್ತಾ ಇಲ್ಲ ಅಂತ. ಸೂರ್ಯ ನಮಸ್ಕಾರ ಮಾಡಿಸಿದ್ದೀರಾ ಅಮ್ಮ? 3 ದಿವಸ ಬಿಸಿಲಲ್ಲಿ ಕೂರಿಸಿದೆ. ನೀವು ಸೂರ್ಯ ನಮಸ್ಕಾರ ಮಾಡಬೇಕಾಗಿಲ್ಲ, ಆ ಬಿಸಿಲಲ್ಲಿ ಕೂಡ್ಸ್ರಿ ಸರ್. ಅಯ್ಯೋ ಬೆಂಗಳೂರಲ್ಲಿದ್ದೀವಿ ಸರ್, ಸೂರ್ಯ ಎಲ್ಲಿ ಹುಡ್ತಾನಂತೆ ಗೊತ್ತಾಗ್ತಾ ಇಲ್ಲ. ಅಪಾರ್ಟ್ಮೆಂಟ್ ಎಲ್ಲಿ ಸೂಪರ್ ನೋಡ್ರಿ, ಮೋಸ ಮಾಡ್ಕೊಂಡಿರೋದು ಯಾರು? ಅಪಾರ್ಟ್ಮೆಂಟ್ಗಳು ಬೇಕನ್ ನಾನ್ಸೆನ್ಸ್. ಸೂರ್ಯನನ್ನ ನೋಡದೆ ಇರೋ ಜೀವನ ಏನಾದರೂ ಇದೆಯಾ? ಭಾಸ್ಕರ ಇಲ್ಲದೆ ಆರೋಗ್ಯ ಇಲ್ಲ. ಈ ಭೂಮಿ ಅಲ್ಲ, ಇಡೀ ಭೂಮಂಡಲದಲ್ಲಿ ಅಲ್ಲ, ಗ್ರಹಸ್ಥಿತಿಗಳೇ ಏರಪೇರಿ ಆಗ್ತವೆ. ಸೂರ್ಯ ಆಸ್ ದ ಸ್ಟಾರ್ ಸಿಂಗ್ಸ್ ಅಂಡ್ ಡೈಸ್ ದ ಹೋಲ್ ಥಿಂಗ್ಸ್ ಫಾಲ್ ಅಪಾರ್ಟ್. 1000 ವರ್ಷ ಹಿಂದೆ ಬರ್ದಿಟ್ಟಿದ್ದಾರೆ ಸೂರ್ಯೋದಯ ಯಾವಾಗ ಇದು ಅಂತ. ಮೊನ್ನೆ ಪಾಪ ಅವನು ಗೆಲಿಲಿಯೋ ಕೋಪರ್ನಿಕಸ್ಸು ಸೂರ್ಯನ ಸುತ್ತಲೂ ಭೂಮಿ ಸುತ್ತುತ್ತಾ ಇದೆ ಅಂತ ಹೇಳಕ್ ಹೊರಟ್ರೆ ಅವನ್ನ ಸಾಯಿಸೋಕ್ ಶುರು ಮಾಡಿದ್ರು ಇವು. ಅಂತ ಅವ್ರು ಹೇಳಿದ್ದನ್ನೆಲ್ಲ ಸೈನ್ಸ್ ಅಂತ ನಾವು ನಂಬಿ ಕಕ್ಕಸ್ ಮಾಡಕ್ಕಾಗಲ್ಲ ಅಂದ್ರೆ ಹೋಗಿ ರೋಬೋಟಿಕ್ ಆಪರೇಷನ್ ಮಾಡಿಸ್ತೀವಿ ಅಂತ ಕೂತಿ. ಮೇಕಿಂಗ್ ಸೆನ್ಸ್ ಅಂದ್ರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಈ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಏನೂ ಇಲ್ಲ. ಎಲ್ಲಿ ಕಲ್ಕೊಂಡಿರೋದು ನೀವು? ಅಡಿಗೆ ಮನೆಯಲ್ಲಿ. ಯಾಕೆ ಆಸ್ಪತ್ರೆಯಲ್ಲಿ ಹುಡುಕ್ತಾ ಇದ್ದೀರಾ? ಹೋಗ್ರಿ ಅಡಿಗೆ ಮನೆಗೆ, ಸರಿಯಾಗಿ ರುಬ್ಬಿಕೊಂಡು ಚಟ್ನಿ, ಕೊಬ್ಬರಿ ಚಟ್ನಿ ತಿನ್ರಿ, ನಿಮ್ಮ ಥೈರಾಯ್ಡು 3 ತಿಂಗಳಲ್ಲಿ ವಾಸಿಯಾಗುತ್ತೆ. ಕೊಬ್ಬರಿ ಎಣ್ಣೆ ಕುಡೀರಿ, ದೇಸಿರಿ ಅದು ಕೊಡ್ತಾ ಇದ್ದಾರೆ ಪಾಪ ಗ್ಲಾಸ್ ಬಾಟಲಲ್ಲಿ.
3 ವಾರದಲ್ಲಿ ನಿಮ್ಮ ನರನಾಡಿಗಳು ಸೆಟ್ ಆಗೋಕೆ ಶುರು ಆಗ್ತದೆ. ಮೆಂಟಲಿ ರಿಟಾರ್ಡೆಡ್ ಕಿಡ್ಸ್ ಈಗ ಸ್ಕೂಲ್ ಟಾಪರ್ಸ್ ಆಗಿದ್ದಾರೆ. ಆಮ್ ಐ ಮೇಕಿಂಗ್ ಸೆನ್ಸ್?